ಇವತ್ತು ಕುಂದಾಪುರ ಟೌನ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಕಿಡ್ನಾಪ್ ಫಾರ್ ರ್ಯಾನ್ಸಮ್ ಹಾಗೂ ಡೆಕಾಯಿಟಿ ಸೆಕ್ಷನ್ ಅಡಿಯಲ್ಲಿ ಒಂದು FIR ದಾಖಲಾಗಿದೆ. ಈ ಪ್ರಕರಣ ಸಂಬಂಧಪಟ್ಟ ಏನಂದರೆ ಕಾಸರಗೋಡು ಮೂಲದವರು ಸಂದೀಪ್ ಕುಮಾರ್ ಎಂಬವರಿಗೆ ನಾವುಂದ ಮೂಲದವರು ಸವಾದ್ ಎಂಬವರು ಮಂಗಳೂರಲ್ಲಿ ಪರಿಚಯ ಆಗಿ ಫ್ರೆಂಡ್ಶಿಪ್ ಮಾಡಿಕೊಂಡು ಆಸ್ಮಾ ಅಂತ ಹೇಳಿ ಕೋಟೇಶ್ವರ ಮೂಲದವಳು ಅವಳದು ನಂಬರ್ ಶೇರ್ ಮಾಡ್ತಾರೆ. ಇವರು ಪ್ರಾಸ್ಟಿಟ್ಯೂಷನ್ ಬಿಸ್ನೆಸ್ಸಲ್ಲಿದ್ದಾರೆ. ಇವರು ಕಸ್ಟಮರ್ಸಿಗೆ ತೊಗೊಳ್ತಾರೆ, ನೀವು ಅವ್ರ ಹತ್ರ ಸಂಪರ್ಕ ಮಾಡಿ ಅವ್ರ ಮನೆಗೆ ಹೋಗ್ಬೋದು ಅಂತ ಹೇಳಿ ಇವರೊಟ್ಟಿಗೆ ಫ್ರೆಂಡ್ಶಿಪ್ ಮಾಡಿ ಆ ನಂಬರ್ ಶೇರ್ ಮಾಡ್ತಾರೆ. ಈ ನಂಬರ್ ಶೇರ್ ಆದಮೇಲೆ ನಿನ್ನೆ ಸಂಜೆ ಸಮಯ ಕಾಸರಗೋಡಿಂದ ಈ ವ್ಯಕ್ತಿ ಸಂದೀಪ್ ಕುಮಾರ್ ಈ ಆಸ್ಮಾಗೆ ಕಾಲ್ ಮಾಡಿ ಕೋಟೇಶ್ವರದಲ್ಲಿ ಅವರ ರೆಂಟೆಡ್ ಮನೆಗೆ ಹೋಗ್ತಾರೆ. ರೆಂಟೆಡ್ ಮನೆಗೆ ಹೋಗಿದ ಕೂಡಲೇ 4 ವ್ಯಕ್ತಿಗಳು, ನಾಸಿರ್ ಕುಂದಾಪುರ ಮೂಲದವರು, ಅಜೀಸ್ ನಾವುಂದದವರು, ಸೈಫುಲ್ಲಾ ಕುಂದಾಪುರದವರು ಆಟೋ ಡ್ರೈವರ್ ಕೆಲಸ ಮಾಡ್ತಿರೋದು, ಮತ್ತು ಅಬ್ದುಲ್ ಸತ್ತಾರ್ ಅಲ್ಲಿ ಕೂಲಿ ಕೆಲಸ ಮತ್ತು ಇತರ ಕೆಲಸಗಳು ಮಾಡ್ತಿರೋದು. ಇವರ 4 ಜನ, ಅವರೊಟ್ಟಿಗೆ ಸವಾದ್ ಮತ್ತು ಅಸ್ಮಾ, ಇಷ್ಟು ಜನ ಆ ಮನೆಗೆ ಬಂದು ಅವರನ್ನು ಈ ಸಂದೀಪ್ ಕುಮಾರನ್ನು ಕೂಡಾಕಿ ರಾಡಿಂದ ಹಲ್ಲೆ ಮಾಡಿ ಅವರಿಗೆ ಹೆದರಿಸಿ ಅವರನ್ನು ಕರ್ಕೊಂಡು ಹೋಗಿ ATM ಇಂದ 40,000 ರೂಪಾಯಿ ವಿಡ್ರಾ ಮಾಡಿಸಿದ್ದಾರೆ. ಅವ್ರ ಕೈಯಲ್ಲಿದ್ದ 6,200 ರೂಪಾಯಿ ಕ್ಯಾಶ್ ತೊಗೊಂಡಿದ್ದಾರೆ. ಅದಲ್ಲದೆ ಇವರು ಬೇರೆ ಬೇರೆ ಅಕೌಂಟ್ಗಳಿಗೆ ಫೋನ್ಪೇಯಲ್ಲಿ ಒಂದು 35,000 ಹತ್ತಿರ ಟ್ರಾನ್ಸ್ಫರ್ ಮಾಡಿದ್ದಾರೆ. ಮತ್ತು ಇದೇನಾದರೂ ಹೊರಗಡೆ ಹೋಗಿ ಹೇಳಿದರೆ ಸಾಯಿಸ್ತೀನಿ ಅಂತ ಹೇಳಿ ಹೆದರಿಸಿ ಅವರನ್ನು ಮನೆಯಿಂದ ಹೊರಗಡೆ ಕಳಿಸಿದ್ದಾರೆ. ಈ ವಿಷಯಕ್ಕೆ ಸಂಬಂಧಪಟ್ಟಾಗೆ ವಿಕ್ಟಿಮ್ ನಿನ್ನೆ ರಾತ್ರಿ ನಮ್ಮ ಪೊಲೀಸ್ ಠಾಣೆಯಲ್ಲಿ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದಾದ ಕೂಡಲೇ ಕುಂದಾಪುರ ಠಾಣಾ ಸಬ್ ಇನ್ಸ್ಪೆಕ್ಟರ್ ಆಗಿರುವಂತಹ ನಂಜಾ ನಾಯಕ್ ಇಮಿಡಿಯೇಟ್ಲಿ ಟೀಮ್ಸ್ ಫಾರ್ಮ್ ಮಾಡಿ ಆರೋಪಿಗಳನ್ನು ವಶಕ್ಕೆ ತೊಗೊಂಡಿದ್ದೀವಿ. ಎಲ್ಲ ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದೀವಿ. ಮತ್ತು ಅವರು ಬಳಸ್ಕೊಂಡಿರುವಂಥ ಒಂದು ಕ್ರೆಟಕ್ ಗಾಡಿ ಮತ್ತು ಬ್ರೆಝಾ ಗಾಡಿ, 2 ಗಾಡಿಗಳನ್ನು ಸಹ ವಶಕ್ಕೆ ತೊಗೊಂಡಿದ್ದೀವಿ. ನಾವು ಇವರದ್ದು ಕ್ರಿಮಿನಲ್ ಹಿನ್ನೆಲೆ ಚೆಕ್ ಮಾಡಿದಾಗ ಆಸ್ಮಾ ಮತ್ತು ನಾಸಿರ್ ಇವರಿಬ್ಬರ ಮೇಲೆ ಇದೇ ಥರ ಹಳೆಯ ಚೀಟಿಂಗ್ ಕೇಸಸ್ ಇರುವುದಾಗಿ ಕಂಡು ಬಂದಿದೆ. ಉಳಿದವ್ರದ್ದು ಕ್ರಿಮಿನಲ್ ಹಿನ್ನೆಲೆ ಈಗ ನಾವು ಚೆಕ್ ಮಾಡ್ತಾ ಇದ್ದೀವಿ. ಸೊ ಈ ಪ್ರಕರಣದಲ್ಲಿ ವಿತಿನ್ 24 hours ಎಲ್ಲ ಆರೋಪಿಗಳನ್ನು ವಶಕ್ಕೆ ತೊಗೊಂಡು ಕುಂದಾಪುರ ಟೌನ್ ಪೊಲೀಸ್ ಠಾಣಾ ವ್ಯಾಪ್ತಿಯವರು ಒಳ್ಳೆಯ ಕಾರ್ಯಾಚರಣೆ ಮಾಡಿದೆ ಅಂತ ನಾನು ಹೇಳೋಕ್ಕೆ ಇಚ್ಛೆಪಡ್ತೀನಿ.